ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ, ಸಂವಿಧಾನ ಆಚರಣೆ ಪದ್ಧತಿಗಳು ಬೇಡವಾ? ಬಾನು ಪ್ರಶ್ನಿಸಿದವರಿಗೆ ಹೈಕೋರ್ಟ್ ತರಾಟೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಬಾನು ದಸರಾ. ಸಂಭ್ರಮದ ಹಬ್ಬದ ಆಚರಣೆಗಳಲ್ಲೂ ಕೂಡ ವಿವಾದವನ್ನು ಸೃಷ್ಟಿಸುವಂಥದ್ದು ಮತ್ತು ಆ ವಿವಾದದ ಸುತ್ತಲೂ ಚರ್ಚೆಯನ್ನು ನಡೆಸುವಂಥದ್ದು ನಮ್ಮ ರಾಜಕಾರಣದ ಒಂದು ಭಾಗ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಯಾವ ಕಾರಣಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೆ, ನಿಜಕ್ಕೂ ನಿಮ್ಮ ನಿಲುವುಗಳು ಏನು, ಇಲ್ಲಿ ಬಹಿರಂಗವಾಗಿ ನೀಡುವಂತಹ ಹೇಳಿಕೆಗಳೇ ನಿಮ್ಮ ನಿಲುವುಗಳ ಅಥವಾ ಅದರಿಂದ ಆಚೆಗೆ ಬೇರೆ ಏನಾದರೂ ನಿಲುವಿದೆಯಾ, ಇವೆಲ್ಲವೂ ಕೂಡ ಸ್ಪಷ್ಟ ಆಗಬೇಕಾಗುತ್ತೆ. ನಾಡ ಹಬ್ಬ ದಸರಾದ ವಿಚಾರದಲ್ಲಿ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ನಿಜಕ್ಕೂ ನಮ್ಮ ನಾಡ ಹಬ್ಬವನ್ನು ನಾವು ಈ ರೀತಿಯಾಗಿ ಗೌರವಿಸ್ತಾ ಇದ್ವಾ, ಹಾಗೆಯೇ ಕನ್ನಡಕ್ಕೆ ಬಂದಿರತಕ್ಕಂಥ ಬೂಕರ್ ಪ್ರಶಸ್ತಿಯನ್ನು ನಾವು ಹೀಗೆ ಗೌರವಿಸ್ತಾ ಇದ್ದೀವಾ ಅನ್ನುವ ಪ್ರಶ್ನೆಗಳು ಇದ್ದೇ ಇರುವಂಥದ್ದು. ನಾಡ ಹಬ್ಬ ದಸರಾ ಉದ್ಘಾಟಿಸಲಿದ್ದಾರೆ ಬಾನು ಮುಷ್ತಾಕ್. ಬಾನು ಮುಷ್ತಾಕ್ ಅವರನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡ್ತು, ದಸರಾ ಉದ್ಘಾಟನೆ ಮಾಡೋದಕ್ಕೆ ಅವ್ರನ್ನ ಕರಿತೀವಿ ಅಂತ ಹೇಳೋ ನಿರ್ಧಾರವನ್ನು ಕೈಗೊಂಡ್ರು. ಬಾನು ಮುಷ್ತಾಕ್ ವಿರುದ್ಧ ಹೈಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿಗಳನ್ನು ಇವತ್ತು ರಾಜ್ಯ ಹೈಕೋರ್ಟ್ ವಜಾಗೊಳಿಸಿದೆ. ಬಾನು ಮುಷ್ತಾಕ್ ಅವರಿಲ್ಲೇನೆ ದಸರಾ ಉದ್ಘಾಟನೆಗೆ ಅಫ್ಕೋರ್ಸ್ ಇದು ಅಸ್ತು ಸಿಕ್ಕಂತೆ ಆಗಿದೆ. ಪ್ರತಾಪ್ ಸಿಂಹ ಸೇರಿದಂತೆ ಹಲವರು ಸಲ್ಲಿಸಿದಂಥ ಅರ್ಜಿಗಳು ವಜಾಗೊಂಡಿವೆ. PL ವಜಾಗೊಳಿಸಿ ರಾಜ್ಯದ ಹೈಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ CM ಜೋಶಿ ಅವರಿದ್ದಂತಹ ಪೀಠ ಈ ಆದೇಶವನ್ನು ನೀಡಿದೆ. ಇದರಲ್ಲಿ ವಿವಾದಗಳು, ಇವರು ರಾಜಕೀಯವಾಗಿ ಮಾಡ್ತಕ್ಕಂಥ ವಿವಾದಗಳನ್ನು ಕೋರ್ಟಿನವರೆಗೆ ತೆಗೆದುಕೊಂಡು ಹೋಗುವಂಥದ್ರಲ್ಲಿ ಅದರಲ್ಲಿ ಯಾವ ಮೂಲ ಪ್ರಶ್ನೆಗಳಿದ್ದಾವೆ ಅನ್ನುವಂತಹ ವಿಚಾರ ಇದ್ದೇ ಇರುವಂಥದ್ದು. ಅಂದರೆ ಎಲ್ಲದಕ್ಕೂ ಕೂಡ ಕೋರ್ಟಿಗೆ ಹೋಗಿ ಅಪೀಲು ಹೋಗುವಂಥದ್ದಾದರೆ ಏನು ವಿಚಾರಗಳಿದ್ದಾವೆ ಅಂತ ಹಾಗೆ ಬಂದಿರತಕ್ಕಂತಹ ವಿಚಾರಗಳಲ್ಲಿ ಹೈಕೋರ್ಟ್ ಕೂಡ ಕೇಳಿದೆ. ಯಾವ ಆಧಾರದಲ್ಲಿ ನೀವು ಇದನ್ನು ವಿರೋಧಿಸ್ತಾ ಇದ್ದೀರಿ ಅನ್ನೋದನ್ನು ಹೈಕೋರ್ಟ್ ಕೂಡ ಕೇಳಿದೆ. ಹೈಕೋರ್ಟ್ ಇವತ್ತು ಏನೇನು ಹೇಳಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕಂದರೆ ದಸರಾ ಈ ನಾಡಿನ ಪರಂಪರೆ, ನಮ್ಮ ನಾಡಿನ, ನಮ್ಮ ರಾಜ್ಯದ ಹೆಮ್ಮೆಯ ಸಂಕೇತ. ಅದು ಸೌಹಾರ್ದತೆಯ ಪ್ರತೀಕವೂ ಕೂಡ ಹೌದು. ನಮ್ಮ ರಾಜ್ಯವನ್ನು ಶೋಕೇಸ್ ಮಾಡ್ತಕ್ಕಂತಹ, ಅದನ್ನು ತೋರಿಸುವಂತಹ, ರಾಜ್ಯದ ವೈಭವವನ್ನು ತೋರಿಸುವಂತಹ ಒಂದು ಇತಿಹಾಸದ ಭಾಗ. ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಈಗ ಅವರು ಬಾನು ಮುಷ್ತಾಕ್ ಅವರು ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ, ಹಾಗೆ ಹೇಳಿಕೆಯನ್ನು ಕೊಟ್ಟಂಥದ್ದೇ ತಪ್ಪು ಅಂತ ಹೇಳುವಂಥದ್ದಕ್ಕೆ ಅಥವಾ ವಾಕ್ ಸ್ವಾತಂತ್ರ್ಯಕ್ಕೆ ತಡೆ ಆಗೋದಕ್ಕೆ ಆಗುತ್ತಾ ಅನ್ನುವಂಥ ವಿಚಾರ ಇದ್ದೇ ಇರುವಂಥದ್ದು. ದೇಶದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳುವುದು ತಪ್ಪಲ್ಲ. ಈಗ ಭುವನೇಶ್ವರಿ ಬಗ್ಗೆ ಆಗಲಿ ಅಥವಾ ಕನ್ನಡ ಧ್ವಜದ ಬಗ್ಗೆ ಆಗಲಿ ಬಾನು ಮುಷ್ತಾಕ್ ಅವರು ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಅವರ ಹೇಳಿಕೆಯನ್ನೇ ನಾವು ತಪ್ಪು ಅಂತೇಳಿ ಅವರು ಹಾಗೆ ಹೇಳಬಾರ್ದಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಕೂತ್ಕೊಳ್ಳೋಕ್ಕೆ, ಅದಕ್ಕೆ ವಾದಕ್ಕೆ ಪ್ರತಿವಾದ ಇದ್ದೇ ಇರುತ್ತೆ. ಈಗ ಉತ್ತರವನ್ನು ಕೊಡೋದಕ್ಕೆ ಇದ್ದಂಥ ಅವಕಾಶಗಳು ಇದ್ದೇ ಇದ್ದಾವೆ. ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಸೂಕ್ತ ವೇದಿಕೆಯಲ್ಲಿ ಹೇಳಬಹುದು ಅಂತೇಳಿ ಹೈಕೋರ್ಟ್ ಕೂಡ ಹೇಳಿದೆ. ಅಂದರೆ ಈಗ ಅವ್ರಿಗೆ ಹೇಳಿದಂತಹ ಅಭಿಪ್ರಾಯವನ್ನು ಒಪ್ಪಬೇಕು ಅಂತ ಹೇಳಿಲ್ಲ, ಅವ್ರು ಹೇಳಿದಂಥ ಅಭಿಪ್ರಾಯಕ್ಕೆ ಪ್ರತಿಯಾದಂಥ ಅಭಿಪ್ರಾಯ ಅಥವಾ ಜನರಿಗೆ ಕನ್ವಿನ್ಸ್ ಆಗುವಂಥ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವಕಾಶ ಇದ್ದೇ ಇದೆ. ಅದನ್ನು ಪ್ರತಾಪ್ ಸಿಂಹ ಅವರು ಕೂಡ ಹೇಳ್ಬೋದು, ಯಾರು ಬೇಕಾದ್ರೂ ಹೇಳ್ಬೋದು. ಆ ವಿಚಾರಗಳು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಬಾನು ಮುಷ್ತಾಕ್ರಿಂದ ಉದ್ಘಾಟನೆ ವಿಚಾರದಲ್ಲಿ ತಪ್ಪು ಏನಿದೆ ಅನ್ನುವಂತಹ ಪ್ರಶ್ನೆಯನ್ನು ರಾಜ್ಯ ಹೈಕೋರ್ಟ್ ಕೂಡ ಇಲ್ಲಿ ದೂರುದಾರರಿಗೆ ಕೇಳಿದೆ. ಏನು ತಪ್ಪಿದೆ ಇದರಲ್ಲಿ, ಯಾವ ಕಾರಣಕ್ಕಾಗಿ ತಪ್ಪಿದೆ ಅವರಿಂದ ಉದ್ಘಾಟನೆ ಮಾಡಿಸುವಂಥದ್ದು, ಸಂವಿಧಾನ ನೀಡಿರುವಂತಹ ಯಾವ ಹಕ್ಕು ಉಲ್ಲಂಘನೆ ಆಗಿದೆ. ಯಾಕಂದರೆ ನಮ್ಮ ನ್ಯಾಯಾಂಗ ಕಾರ್ಯನಿರ್ವಹಣೆಗೆ ಬಹಳ ಮುಖ್ಯವಾದ ಆಧಾರ ಇರುವಂಥ, ನಮ್ಮ ಇಡೀ ಪ್ರಜಾಪ್ರಭುತ್ವದ ಕಾರ್ಯನಿರ್ವಹಣೆಗೆ ಮುಖ್ಯ ಆಧಾರ ಇರುವಂಥದ್ದು ನಮ್ಮ ಸಂವಿಧಾನ. ಸಂವಿಧಾನದಲ್ಲಿ ಯಾವ ಹಕ್ಕಿನ ಉಲ್ಲಂಘನೆ ಆಗುತ್ತೆ. ಈಗ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದ್ರಿಂದ ಅನ್ನುವಂಥ ಪ್ರಶ್ನೆಯನ್ನು ಹೈಕೋರ್ಟ್ ಕೇಳಿದೆ. ಪೂಜಾರಿಯ ಪೂಜೆ ಹಕ್ಕನ್ನು ಕಿತ್ತುಕೊಂಡಿದ್ರೆ ಅದನ್ನು ಪ್ರಶ್ನಿಸ್ಬೋದು. ಒಂದು ವೇಳೆ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಮಾಡ್ತಕ್ಕಂತಹ ಹಕ್ಕನ್ನು ಅವರೇನಾದರೂ ಕಿತ್ಕೊಂಡಿದ್ರೆ ಆಗ ಪ್ರಶ್ನಿಸೋದಕ್ಕೆ ಅವಕಾಶ ಇದೆ. ಅಲ್ಲಿ ಅಗ್ರೀವ್ಡ್ ಪಾರ್ಟಿ ಇರ್ತಾರೆ, ಅವರು ಪ್ರಶ್ನಿಸೋದಕ್ಕೆ ಅವಕಾಶ ಇದೆ. ಆದರೆ ವ್ಯಕ್ತಿಯ ಆಸ್ತಿಯನ್ನು, ಒಂದು ವೇಳೆ ವ್ಯಕ್ತಿಯೊಬ್ಬನ ಆಸ್ತಿಯನ್ನು ಕಿತ್ಕೊಂಡಿದ್ರೆ ಆಗಲೂ ಕೂಡ ಪ್ರಶ್ನಿಸ್ಬೋದು ಕೋರ್ಟ್ಗೆ ಬಂದು. ಅದು ಬಿಟ್ಟು ಇವರು ಉದ್ಘಾಟನೆ ಮಾಡೋದಕ್ಕೂ ಕೂಡ ಪ್ರಶ್ನಿಸಿದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಹೈಕೋರ್ಟ್ ಎತ್ತಿದೆ. ದಸರಾ ಉದ್ಘಾಟನೆ ವಿಚಾರದಲ್ಲಿ ನಿಮ್ಮ ಯಾವ ಹಕ್ಕನ್ನು ಕಿತ್ತುಕೊಳ್ಳಲಾಗಿದೆ ಅಂತೇಳಿ, ಈಗ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದ್ರಿಂದ ನಿಮ್ಮ ಯಾವ ಹಕ್ಕನ್ನು ಕಿತ್ಕೊಂಡಂಗೆ ಆಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಹೈಕೋರ್ಟ್ ಬಹಳ ಖಾರವಾಗಿ ಕೇಳಿದೆ. ವಿಜಯದಶಮಿ ಅಂದ್ರೆ ಏನು ಅಂತ ಹೇಳುವಂಥ ಪ್ರಶ್ನೆ ಕೂಡ ಮಾಡಿದೆ. ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ, ಇದು ನಮ್ಮ ಪರಂಪರೆ. ನೋಡಿ, ಕೆಟ್ಟದರ ವಿರುದ್ಧದ ಒಳ್ಳೆಯ ವಿಜಯಕ್ಕೆ ನಮ್ಮ ಪರಂಪರೆ ವಿಜಯದಶಮಿಯನ್ನು ಆಚರಿಸ್ತಾ ಇರುವಂಥದ್ದು. ಈ ವಿಚಾರವನ್ನು ಹೈಕೋರ್ಟ್ ಕೂಡ ಬುದ್ಧಿವಾದ ಕೂಡ ಹೇಳಿದೆ. ಇದೇ ಸಂದರ್ಭದಲ್ಲಿ ದೇಶಾದ್ಯಂತ ವಿಜಯದಶಮಿ ಆಚರಿಸುವಾಗ ನಿಮ್ಮ ತಕರಾರು ಸರಿಯಲ್ಲ, ನಮ್ಮ ಎಲ್ಲರೂ ಕೂಡ ಇಡೀ ದೇಶದ ಉದ್ದಗಲೂ ಕೂಡ ವಿಜಯದಶಮಿ ಆಚರಿಸ್ತಾ ಇರುವಾಗ ನಿಮ್ಮ ಈ ರೀತಿಯಾದಂತಹ ತಕರಾರು ಸರಿಯಲ್ಲ ಅಂತ ಹೇಳಿ ಹೈಕೋರ್ಟ್ ಕೂಡ ಹೇಳಿದೆ. ಹೈಕೋರ್ಟ್ನಲ್ಲಿ
ನಿಜಕ್ಕೂ ಕೂಡ ಇವರು ಹೈಕೋರ್ಟ್ಗೆ ಅರ್ಜಿ ಹಾಕಿ ನಾವು ಇದನ್ನು ತಡಿತೀವಿ ಅಂತ ಹೊರಟಂಥವ್ರಿಗೆ ಮುಖಭಂಗ ಆಗಿದೆ. ಯಾವ ಸ್ವರೂಪದಲ್ಲಿ ಇವರಿಗೆ ತಡೀಲಿಕ್ಕೆ ಸಾಧ್ಯ. ಇಲ್ಲಿ ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ ಮುಂದೆ ಮಂಡಿಸಿರ್ತಕ್ಕಂತಹ ವಾದ, ಅವರ ಪರವಾಗಿ ಮಂಡನೆಯಾಗಿರ್ತಕ್ಕಂಥ ವಾದ ಈ ರೀತಿಯಾಗಿತ್ತು. ಬಾನು ಮುಷ್ತಾಕ್ ಅವರನ್ನ ಆಹ್ವಾನಿಸಿದ್ದು ಸರಿಯಲ್ಲ, ಅವರನ್ನ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಕರೆಸಿರುವಂಥದ್ದು ಸರಿಯಲ್ಲ ಅನ್ನೋದು ಪ್ರತಾಪ್ ಸಿಂಹ ಅವರ ವಾದ ಆಗಿತ್ತು. ಹಿಂದೂ ವಿರೋಧಿ, ಕನ್ನಡ ವಿರೋಧಿ ಹೇಳಿಕೆಗಳನ್ನು ಅವರು ಕೊಟ್ಟಿದ್ದಾರೆ ಅನ್ನುವಂಥ ಅಂಶವನ್ನು ಪ್ರತಾಪ್ ಸಿಂಹ ಅವರ ವಾದದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಭುವನೇಶ್ವರಿ ಕನ್ನಡ ಬಾವುಟದ ಬಗ್ಗೆ ಅವರು ಅವಮಾನವನ್ನು ಮಾಡಿದ್ದಾರೆ, ಬಾನು ಮುಷ್ತಾಕ್ ಅವರು ಅವಮಾನವನ್ನು ಮಾಡಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಹೈಲೈಟ್ ಮಾಡಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು ಸಂಪ್ರದಾಯ, ಈ ಉದ್ಘಾಟನೆಯ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು ಕೂಡ ಸಂಪ್ರದಾಯ. ಆದರೆ ಹಿಂದೂ ಸಂಸ್ಕೃತಿಯಲ್ಲಿ ಮೂರ್ತಿ ಪೂಜೆಗೆ ಮಹತ್ವ ಇದೆ ಅನ್ನುವಂಥ ಅಂಶವನ್ನು ಕೂಡ ತಮ್ಮ ವಾದದ ಸರಣಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮತ್ತು ಕೆಂಪು ಹಳದಿ ಬಣ್ಣದ ಬಗ್ಗೆಯೂ ಕೂಡ ಬಾನು ಮುಷ್ತಾಕ್ ಅವರು ಆಕ್ಷೇಪಾರ್ಹವಾಗಿರ್ತಕ್ಕಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಂಪು ಹಳದಿ ಬಣ್ಣದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ. ಧಾರ್ಮಿಕ ಆಚರಣೆ ಬಗ್ಗೆಯೂ ಕೂಡ ಅವರಲ್ಲಿ ನಂಬಿಕೆ ಇಲ್ಲ, ಬಾನು ಮುಷ್ತಾಕ್ ಅವರಲ್ಲಿ ಧಾರ್ಮಿಕ ಆಚರಣೆ ಬಗ್ಗೆ ಕೂಡ ನಂಬಿಕೆ ಇಲ್ಲ. ಹೀಗಾಗಿ ಅವರು ಅವಕಾಶವನ್ನು ಕೊಡಬಾರ್ದು, ಅವರು ದಸರಾದ ಉದ್ಘಾಟನೆ ಮಾಡಬಾರ್ದು ಅನ್ನುವಂಥ ವಾದವನ್ನು ಇಲ್ಲಿ ಮಂಡನೆ ಮಾಡಲಾಗಿತ್ತು. ಇಲ್ಲಿ ಸರ್ಕಾರ ಪ್ರತಿವಾದದ ಸಂದರ್ಭದಲ್ಲಿ ಹೇಳಿತ್ತು. ನಿಸಾರ್ ಅಹಮದ್ ಅವರು ಉದ್ಘಾಟಿಸಿದಾಗ ಪ್ರತಾಪ್ ಸಿಂಹ ಕೂಡ ಇದ್ರು ವೆರಿ ಮಚ್, ಯಾಕೆಂದರೆ ಆಗ ಅವರು ಸಂಸದರಾಗಿದ್ದರು, ಮೈಸೂರಿನ ಸಂಸದರಾಗಿದ್ದರು. ನಿಸಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿದರು, ಆಗ ಇವರು ಕೂಡ ಜೊತೆಗೆ ಇದ್ದರು, ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದರು ಪ್ರತಾಪ್ ಸಿಂಹ ಅವರು. ಮುಸ್ಲಿಂ ಮಹಿಳೆ ಅನ್ನುವಂತಹ ಕಾರಣಕ್ಕಾಗಿ ಇವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಬಾನು ಒಬ್ಬರು ಮುಸ್ಲಿಂ ಮಹಿಳೆ ಅನ್ನುವಂಥ ಕಾರಣಕ್ಕಾಗಿ ಅಷ್ಟೇ ಇವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೈಕೋರ್ಟ್ ಗಮನಕ್ಕೆ ತರಲಾಯಿತು. ಲೇಖಕಿಯನ್ನು ಹಿಂದೂ ವಿರೋಧಿ ಅನ್ನುವಂಥದ್ದು ಸರಿಯಲ್ಲ, ಓರ್ವ ಲೇಖಕಿಯನ್ನು ಹಿಂದೂ ವಿರೋಧಿ ಅಂತ ಕರೆಯುವಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಸರ್ಕಾರದ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅನ್ನೋಂಥ ಇಚ್ಛೆ ಅವ್ರಿಗೂ ಕೂಡ ಇದೆ. ಧಾರ್ಮಿಕ ನಂಬಿಕೆಯ ಬಗ್ಗೆ ಪ್ರಶ್ನಿಸಿದ್ರೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋಂತಹ ಇಚ್ಛೆ ಇದೆ ಮತ್ತು ಆ ಅವಕಾಶ ಇದೆ. ಧರ್ಮದ ಆಧಾರದಲ್ಲಿ ತಾರತಮ್ಯಕ್ಕೆ ಅವಕಾಶಗಳಿಲ್ಲ. ನಮ್ಮದೊಂದು ಪ್ರಜಾಪ್ರಭುತ್ವ ದೇಶ, ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ದೇಶ. ಹೀಗಿರುವಾಗ ಧರ್ಮದ ಆಧಾರದಲ್ಲಿ ತಾರತಮ್ಯಗಳಿಗೆ ಅವಕಾಶಗಳು ಇಲ್ಲ. ದೇವಾಲಯಗಳಿಗೆ ಯಾರು ಬೇಕಾದರೂ ಬರೋದಕ್ಕೆ ಅವಕಾಶವನ್ನು ಕಾನೂನಿನ ಪ್ರಕಾರವಾಗಿಯೇ ಕೊಟ್ಟಿರುವಂಥದ್ದು. ಕರ್ನಾಟಕದ ಮುಜರಾಯಿ ಇಲಾಖೆಯ ಕಾನೂನಿನ ಪ್ರಕಾರವೂ ಕೂಡ ದೇವಾಲಯಗಳಿಗೆ ಯಾರು ಬೇಕಾದರೂ ಕೂಡ ಬರೋದಕ್ಕೆ ಅವಕಾಶ ಇದೆ. ತಾರತಮ್ಯ ಮಾಡುವಂತಿಲ್ಲ ಅಂತೇಳಿ ಮುಜರಾಯಿ ಇಲಾಖೆಯ ಸುತ್ತೋಲೆಯೂ ಕೂಡ ಇರುವಂಥದ್ದು. ಹೀಗಿರುವಾಗ ಮುಜರಾಯಿ ಇಲಾಖೆಯ ಸುತ್ತೋಲೆ ಇರುವಾಗ ನೀವು ದಸರಾಕ್ಕೆ ಬರಬಾರ್ದು, ನೀವು ಚಾಮುಂಡಿ ಬೆಟ್ಟಕ್ಕೆ ಬರಬಾರ್ದು, ನೀವು ದೇವಸ್ಥಾನಕ್ಕೆ ಬರಬಾರ್ದು ಅಂತ ಹೇಳೋದಕ್ಕೆ ಅವಕಾಶಗಳಿಲ್ಲ ಅಂತ ಹೇಳಿ ಸರ್ಕಾರದ ಪರವಾದಂತಹ ವಾದವನ್ನು ಮಂಡಿಸಲಾಗಿದೆ. ಇಲ್ಲಿ ಬಾನು ಮುಷ್ತಾಕ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರುಗಳಿಂದ ಯಾವ್ಯಾವ ಸ್ವರೂಪದ ರಿಯಾಕ್ಷನ್ಸ್ ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈ ಮನುಷ್ಯ ಪದೇ ಪದೇ ಹೇಳ್ತಾನಲ್ಲ, ಏನೋ ಚಾಮುಂಡೇಶ್ವರಿ ಬಗ್ಗೆ, ದಸರಾ ಬಗ್ಗೆ ಹಂಗಂತ ಹೋಗ್ಬಿಟ್ಟು ಒಂದ್ಸರಿ ಯಾವ್ದಾದ್ರು ಮುಸ್ಲಿಂ ಹಬ್ಬಕ್ಕೆ ಹೋಗ್ಬಿಟ್ಟು ಬಕ್ರೀದ್ಗೋ ಆಮೇಲೆ ಉರುಸು ಈದ್ ಮಿಲಾದ್ಗೋ ಹೋಗ್ಬಿಟ್ಟು ಇದು ಮುಸ್ಲಿಮರ ಹಬ್ಬ ಅಲ್ಲ, ಇದು ನಾಡ ಹಬ್ಬ ಅಂತ ಹೇಳ್ಬಿಡ್ಲಿ. ಅಲ್ಲೂ ನಾವು ಪಂಚಾಂಗ ಇಟ್ಕೊಂಡು ಡೇಟ್ಗಳೆಲ್ಲ ಫಿಕ್ಸ್ ಮಾಡೋಣ. ಆಮೇಲೆ ಅವರ ಹಬ್ಬಗಳಿಗೂ ಆಮೇಲೆ ನಾವು ಯಾರಾದ್ರೂ ಹಿಂದೂಗಳ ಉದ್ಘಾಟನೆ ಮಾಡ್ಸೋಣ, ನಾವು ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ, ಅದಕ್ಕೂ ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ, ಏನ್ ತಪ್ಪೇನಿದೆ? ಈ ಚಾಮುಂಡೇಶ್ವರಿಗೆ ಮುಸ್ಲಿಮಾನ್ ಬಂದು ಪೂಜೆ ಮಾಡಬಹುದು ಅಂತ ಅವ್ರ ಧರ್ಮದಲ್ಲಿ ಇಲ್ಲದೆ ಇದ್ರು ನೀವು ಬಲವಂತವಾಗಿ ತಂದಿದ್ದೀರಾ. ಅನ್ಯ ಧರ್ಮೀಯ ವ್ಯಕ್ತಿಗಳು ಬಂದರೆ ಅದಕ್ಕೆ ಮಹತ್ವ ಬರೋದಿಲ್ಲ. ಯಾವಾಗ ತಾಯಿ ಭುವನೇಶ್ವರಿಗೆ ನೀವು ಕುಂಕುಮ ಅರಿಶಿಣದ ಬಾವುಟ ಹಿಡಿದು ಬಿಟ್ರಿ, ನಾವು ಕನ್ನಡವನ್ನು ಹೇಗೆ ನಾವು ಕಲಿಯಲಿಕ್ಕೆ ಸಾಧ್ಯ, ಇನ್ನು ಕನ್ನಡಕ್ಕೆ ಹೇಗೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಅನ್ನೋರನ್ನ ನೀವು ತಂದು ಅದೇ ಕಾಳಿ ಚಾಮುಂಡಿಯ ಮಹಾತ್ಮೆಯನ್ನೇ ಅರಿಯದಂಥವ್ರಿಗೆ ನೀವು ಉದ್ಘಾಟನೆಗೆ ಕರೆಯೋದು ಸರಿಯಲ್ಲ ಅಂತಕ್ಕಂಥದ್ದು ಎಲ್ಲರ ವಾದ. ಒಂದು ಹಂತದಲ್ಲಿ ಇದು ಹಿಂದೂಗಳ ಧಾರ್ಮಿಕ ಭಾವನೆ, ಅದು ನಾವು ನಿಸಾರ್ ಅಹಮದ್ ಅವರ ಆಯ್ಕೆಯನ್ನು ಒಪ್ಕೊಂಡಿದ್ವಿ. ಯಾಕೆಂತ ಹೇಳಿದ್ರೆ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ಅಂತ ಬರೆದಂತ ನಿಸಾರ್ ಅಹಮದ್ ಇಲ್ಲಿ ದೇವರೇ ಇಲ್ಲ, ಅರಿಶಿಣ ಕುಂಕುಮನೇ ಇಲ್ಲ, ನೀವು ದೇವ್ರ ಸ್ವರೂಪದಲ್ಲಿ ಕೂರಿಸಿದ್ದೀರಾ ಅನ್ನುವ ಬಾನು ಮುಷ್ತಾಕ್ ಇಲ್ಲಿ. ಆ ವ್ಯತ್ಯಾಸವನ್ನ ನಾವು ಪ್ರಶ್ನೆ ಮಾಡಿದ್ದು. ನಿಸಾರ್ ಅಹಮದ್ ಆಯ್ಕೆಯನ್ನು ಒಪ್ಕೊಂಡಿದ್ವಿ, ಆದ್ರೆ ಈ ಆಯ್ಕೆಯನ್ನು ಒಪ್ಕೊಳಕ್ ಸಾಧ್ಯ ಇರಲಿಲ್ಲ. ಒಬ್ಬ ಲೋಕಸಭಾ ಸದಸ್ಯ, ಮಾಜಿ ಲೋಕಸಭಾ ಸದಸ್ಯ ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ
ಏನಂತ ಹೇಳ್ಬೇಕು ಅವ್ರಿಗೆ? ಮೂರ್ಖ ಅಂತ ಕರಿಬೇಕಾ? ನೋಡಿ, ಇಂತಹ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ. ಇಂಥ ಮೂರ್ಖರ ಬಗ್ಗೆ ಎಚ್ಚರವಾಗಿರ್ಬೇಕು ಅಷ್ಟೇ ಅಲ್ವಾ? ಏನಪ್ಪ ಪಾಪ ಅವ್ರನ್ನ ಪಾರ್ಟಿಲಿ ಟಿಕೆಟ್ ಕೊಡ್ಲಿಲ್ಲ, ನಾನು ರಾಜಕೀಯದಲ್ಲಿ ಬದುಕಿದ್ದೀನಿ ಅಂತ ತೋರ್ಸ್ಕೋಬೇಕು ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ಸಂವಿಧಾನದ ಪ್ರಕಾರ ಏನ್ ಮಾಡಬೇಕು ಅನ್ನೋದು ಅವರು ಹೇಳಿ ಅವರು ರಿಜೆಕ್ಟ್ ಮಾಡಿದ್ಮೇಲೆ ಇನ್ನಾದ್ರೂ ಅವರು ಬುದ್ಧಿ ಕಲೀಲಿ. ಅವರಲ್ಲಿ ತುಂಬಿರ್ತಕ್ಕಂಥ ಮತೀಯ ಅಂತ ಭಾವನೆಗಳು ಹೊರಗೆ ಬಂದು ಭಾರತೀಯ ನಾಗರಿಕ ಆಗಿ ನಡೆಯುತ್ತೆ. ಹೀಗೆ ಬಿಜೆಪಿಯವರು ತಮ್ಮ ವಾದವನ್ನು ಮುಂದುವರಿಸಿದ್ದಾರೆ. ಕಾಂಗ್ರೆಸ್ ಅವರು ಅದಕ್ಕೆ ಸಂವಿಧಾನದ ವಿಚಾರವನ್ನು ಮುಂದಿಟ್ಕೊಂಡು ಉತ್ತರವನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಹೊಸ ಕಾನೂನನ್ನೇನಾದ್ರು ಮಾಡ್ತಾರಾ ಅಂತ ಹೇಳಿ, ಯಾಕಂದರೆ ಅಶೋಕ್ ಅವರ ಮಾತು ಕೇಳಿದರೆ ಹಾಗೆಲ್ಲ ಅನ್ನಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಸರಾ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹುಮತದ ಸರ್ಕಾರ ಇದೆ ಅಂತೇಳಿ ಏನು ಬೇಕಾದರೂ ಮಾಡಬಹುದಾ ಅನ್ನುವಂಥ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಧಿಕಾರ ಶಾಶ್ವತ ಅಲ್ಲ, 2.5 ವರ್ಷಗಳ ಬಳಿಕ ಏನು ಬೇಕಾದರೂ ಆಗುತ್ತೆ ಅನ್ನುವಂತಹ ಭವಿಷ್ಯವನ್ನು ಹೇಳ್ತಾನೆ. ನಮ್ಮ ಸರ್ಕಾರವು ಕೂಡ ಮತ್ತೆ ಬರಬಹುದು, ಮುಂದೆ BJP ಸರ್ಕಾರ ಬರುತ್ತೆ, ನೋಡ್ತಾ ಇರಿ ಅಂತ ಹೇಳಿ ಅಶೋಕ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹಾಗೆ ನಮ್ಮ ಸರ್ಕಾರ ಬಂದಾಗ ಇದಕ್ಕೊಂದು ಕಾನೂನು ವ್ಯಾಪ್ತಿಗೆ ತರ್ತೀವಿ ಅಂತ ಹೇಳಿದ್ದಾರೆ. BJP ಸರ್ಕಾರ ಬಂದಾಗ ಎಲ್ಲ ಕಾನೂನುಗಳನ್ನು ಬದಲಿಸ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಅವ್ರು ಹೇಳಿದರೆ. ಏನು ಕಾನೂನುಗಳನ್ನು ಬದಲಿಸ್ತಾರೆ ಅನ್ನೋದು ನೋಡಬೇಕು. ಚಾಮುಂಡಿ ಬೆಟ್ಟದ ನಿಯಮ, ಆಚರಣೆ, ಆಯ್ಕೆ ಪ್ರಕ್ರಿಯೆಗಳಿಗೆ ಕಾನೂನನ್ನು ಮಾಡ್ತೀವಿ ಅಂತ ಹೇಳಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಹೀಗೆ ಉದ್ಘಾಟಕರ ಆಯ್ಕೆ ವಿಚಾರಕ್ಕಾಗಿಯೇ ಪ್ರತ್ಯೇಕ ಕಾನೂನು ತರುವಂತಹ ಸುಳಿವನ್ನು ಕೂಡ ಆರ್ ಅಶೋಕ್ ಅವರು ನೀಡಿದ್ದಾರೆ. ಅಶೋಕ್ ಅವರ ಮಾತು ಏನು ಅನ್ನೋದು ನಿಮ್ಗೆ ತೋರಿಸ್ತಾರೆ. ಏನೋ ಚುನಾವಣೆಯಲ್ಲಿ ಗೆದ್ದು ಬಿಟ್ಟಿದ್ದೀನಿ, ಇರೋದಿನ್ನು 2 ವರ್ಷ ಅಷ್ಟೇ ನಿಮ್ದು. ನೀವೇನೇನು ಮಾಡಿದಿರೋ ಈ ಅವಾಂತರಗಳು ನಮ್ಮ ಸರ್ಕಾರ ಬಂದ ತಕ್ಷಣ ಈ ಅವಾಂತರಗಳನ್ನೆಲ್ಲ ತೆಗೆದಾಕ್ತೀನಿ, ಗ್ಯಾರಂಟಿ ತೆಗೆದಾಕ್ತೀನಿ. ಈ ಅವಾಂತರಗಳು, ಈ ಚಾಮುಂಡೇಶ್ವರಿ ದಸರಾ ಬಗ್ಗೆ ನೀವೇನು ಮಾಡಿದ್ದೀರಾ ಅದಕ್ಕೂ ಒಂದು ಕಾನೂನನ್ನು ತರ್ತೀರಿ ನಾವು. ಇದು ಯಾವ ರೀತಿಯಲ್ಲಿ ಕಾನೂನು ತರ್ತಾರೆ ಅನ್ನೋಂಥದ್ದು ಕೂಡ ಇನ್ನೊಂದು ಕುತೂಹಲದ ಸಂಗತಿ. ಹೇಗೆ ಉದ್ಘಾಟನೆ ಒಂದು ಕಾನೂನನ್ನು ರೂಪಿಸೋದಕ್ಕೆ ಹೇಗೆ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಒಂದು ವೇಳೆ ಕಾನೂನು ರೂಪಿಸಿದ್ದೇ ಹೌದು ಅಂತ ಹೇಳಿದರೆ ಮತ್ತೆ ಬರುವಂಥ ಸರ್ಕಾರವು ಕೂಡ ಅದನ್ನು ಬದಲಿಸೋದಕ್ಕೆ ಅವಕಾಶ ಇರುತ್ತಲ್ಲ, ಯಾವುದು ಶಾಶ್ವತ ಆಗೋದಿಲ್ಲಲ್ಲ. ಈ ರೀತಿಯಂಥ ವಿವಾದಗಳನ್ನು ಎಲ್ಲಿ ತನಕ ಮುಂದುವರಿಸ್ಕೊಳ್ಬೇಕು ಮತ್ತು ಈ ರಾಜಕಾರಣವನ್ನು ಯಾವ ಕಾರಣಕ್ಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಯಾಕಂದರೆ ರಾಜ್ಯದ ಜನ ಇವುಗಳನ್ನು ಭಾಳ ಗಂಭೀರವಾಗಿಯೂ ಕೂಡ ಗಮನಿಸ್ತಾ ಇರ್ತಾರೆ. ಅವರ ಮುಂದೆ ತೀರಾ ನಾವು ಯಾವುದೋ ನಂಬಿಕೆಯ ಒಂದು ವಿಚಾರವನ್ನು ಮಾತ್ರ ಇಟ್ಕೊಂಡು ಎಷ್ಟು ದಿವಸ ಅಂತೇಳಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನುವ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು.